ಇನ್ನು ಕೋಟೆಕಾರು ಬ್ಯಾಂಕ್ ದರೋಡೆಗೂ ಬಿಹಾರಿ ಗ್ಯಾಂಗ್ಗೂ ಲಿಂಕ್ ಇದೆಯಾ ಅನ್ನುವಂತ ಪ್ರಶ್ನೆ ವ್ಯಕ್ತವಾಗ್ತಾ ಇದೆ. ಈ ಗೋಲ್ಡ್ ಫೈನಾನ್ಸ್ ನೀಡೋ ಬ್ಯಾಂಕ್ಗಳೇ ಬಿಹಾರಿ ಡಕಾಯಿತರ ಟಾರ್ಗೆಟ್ ಅಂತೆ. ಮಂಗಳೂರು ಮಾದರಿಯಲ್ಲೇ ಒಡಿಶಾದಲ್ಲೂ ಕೂಡ ಇಂಥದ್ದೇ ಲೂಟಿ ನಡೆದಿತ್ತಂತೆ. ಬ್ಯಾಂಕ್ನ ಲೂಟಿ ಮಾಡಿದ್ರಂತೆ. ಇಲ್ಲಿ 5 ನಿಮಿಷ, ಅಲ್ಲಿ 23 ನಿಮಿಷಕ್ಕೆ 30 ಕೋಟಿ ಚಿನ್ನವನ್ನ ಲೂಟಿ ಮಾಡ್ಕೊಂಡು ಹೋಗಿದ್ರಂತೆ. ಹಾಗಾಗಿ ಇಲ್ಲಿ ಮಂಗಳೂರಲ್ಲಾಗಿರುವಂತ ಸಹಕಾರಿ ಬ್ಯಾಂಕ್ನ ದರೋಡೆಗೂ ಬಿಹಾರದಲ್ಲಾಗಿರುವಂತ ಲೂಟಿಗೂ ಹಾಗಾದ್ರೆ ಸಂಬಂಧವಿದೆಯಾ? ಆ ಗ್ಯಾಂಗ್ಗೆ ಈ ಗ್ಯಾಂಗ್ಗೆ ಏನ್ ಲಿಂಕ್ ಇರಬಹುದು? ಇಲ್ಲಿ ಆಗಿರೋದು 5-6 ನಿಮಿಷದಲ್ಲಿ ದರೋಡೆ. 4-12 ಕೋಟಿ ಅಂತೆಲ್ಲ ಹೇಳ್ತಿದ್ದಾರೆ. ಬಟ್ ಇನ್ನೂ ನಿಖರವಾದಂತ ಮಾಹಿತಿ ಗೊತ್ತಿಲ್ಲ. ಚಿನ್ನ ಹಾಗೂ ನಗದನ್ನ ಸೇರಿ ಒಂದು 4ರಿಂದ 12 ಕೋಟಿವರೆಗೂ ಲೂಟಿ ಮಾಡಿರಬಹುದು ಅಂತ. ಬಟ್ ಅಲ್ಲಿ 23 ನಿಮಿಷಕ್ಕೆ 30 ಕೋಟಿ ಚಿನ್ನವನ್ನ ಲೂಟಿ ಮಾಡ್ಕೊಂಡು ಹೋಗಿದ್ರಂತೆ. ಈ ಕೋಟೆಕಾರು ಬ್ಯಾಂಕ್ ದರೋಡೆಯ 15 ದಿನಗಳ ಹಿಂದೆ ಒಡಿಶಾದಲ್ಲಿ ಇಂಥದ್ದೇ ಬ್ಯಾಂಕ್ ದರೋಡೆ ಆಗಿದೆ. ಜನವರಿ 4ನೇ ತಾರೀಕು ಒಡಿಶಾದ ಸಬಲ್ಪುರ್ ಸಿಟಿಯಲ್ಲಿ ಈ ಮಣಪುರಂ ಫೈನಾನ್ಸ್ನಲ್ಲಿ ಆಗಿರುವಂಥ ಲೂಟಿ, ಆ ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಾ. ಮಾಸ್ಕ್ ಧರಿಸ್ಕೊಂಡು ಗನ್ ಇಟ್ಟು ಬೆದರಿಸಿ 7ರಿಂದ 10 ಜನರ ಟೀಮ್ನಿಂದ ರಾಬರಿ ಆಗಿರೋದು. ಇಲ್ಲಿ ಕರ್ನಾಟಕದಲ್ಲಿ ಆಗಿರುವಂಥದ್ದು, ಮಂಗಳೂರಲ್ಲಿ ಆಗಿರುವಂಥದ್ದು 5 ಜನರ ಗ್ಯಾಂಗಿಂದ. ಹೀಗಾಗಿ ಅದಕ್ಕೂ ಇದಕ್ಕೂ ಏನಾದರೂ ಲಿಂಕ್ ಇದೆಯಾ ಅನ್ನುವಂಥ ಪ್ರಶ್ನೆಗಳು ಕೂಡ ಸಹಜವಾಗಿಯೇ ಮೂಡ್ತಾ ಇವೆ. ತಲೆಗೆ ಗನ್ ಪಾಯಿಂಟ್ ಇಟ್ಟು ಬೆದರಿಸಿ ಮ್ಯಾನೇಜರ್ ಕೈ ಕಟ್ಟಾಕಿ ದರೋಡೆ ಮಾಡಿದ್ದಾರೆ. 4 ಲಕ್ಷ ಕ್ಯಾಶ್ ಸಹಿತ 30 ಕೋಟಿ ಚಿನ್ನಾಭರಣವನ್ನು ಕೂಡ ಲೂಟಿ ಮಾಡ್ಕೊಂಡು ಹೋಗಿರೋದು. ಒಡಿಶಾದಲ್ಲಿ ಆಗಿರುವಂಥ ದರೋಡೆಯ ದೃಶ್ಯವನ್ನು ನೀವು ಗಮನಿಸ್ತಾ ಇದ್ದೀರಾ. ಘಟನೆ ನಡೆದ 10 ದಿನಗಳ ಬಳಿಕ ಬಿಹಾರ ಮೂಲದ ಇಬ್ಬರನ್ನ ಬಂಧಿಸಲಾಗಿದೆ. ಬಿಹಾರದ ಹಾಜಿಪುರದ ಹಲವರು ದರೋಡೆ ಕೃತ್ಯಗಳಲ್ಲಿ ಭಾಗಿಯಾಗ್ತಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಗೊತ್ತಾಗಿದೆ. ಬಟ್ ಈ ಕೋಟೆಕಾರ್ನಲ್ಲಿ ಒಡಿಶಾ ಮಣಪುರಂ ಗೋಲ್ಡ್ ಫೈನಾನ್ಸ್ ಮಾದರಿಯಲ್ಲೇ ದರೋಡೆ ಆಗಿದೆ. ಹಾಗಾಗಿ ಇಲ್ಲೊಂದಿಷ್ಟು ತೆಳಕು ಹಾಕುವಂಥ ಕೆಲಸ ಆಗ್ತಾ ಇದೆ. ಅದಕ್ಕೂ ಇದಕ್ಕೂ ಸಂಬಂಧ ಇದೆಯಾ? ಆ ಗ್ಯಾಂಗು ಈ ಗ್ಯಾಂಗು ಏನಾದರೂ ನಂಟಿದೆಯಾ ಅಂತ. ಬಿಹಾರ ಮೂಲದ ಹಲವು ಯುವಕರು ದರೋಡೆ ಕೃತ್ಯಗಳಲ್ಲಿ ಭಾಗಿಯಾಗಿರುವಂಥ ಶಂಕೆ ವ್ಯಕ್ತವಾಗ್ತಾ ಇದೆ. ಅಲ್ಲಿ ಇದೇ ರೀತಿಯ ದರೋಡೆಗಳು ಸಹಜವಾಗಿಯೇ ನಡೀತಾ ಇರ್ತವೆ, ಅನೇಕ ದರೋಡೆಗಳು. ಹಾಗಾಗಿನೇ ಇಲ್ಲೂ ಕೂಡ ಆರ್ ಅಶೋಕ್ ಅವರು ಬಿಹಾರದ ರೀತಿ ಕರ್ನಾಟಕ ಕೂಡ ಆಗ್ತಾ ಇದೆ, ದರೋಡೆಗಳು ಹೆಚ್ಚಾಗ್ತಿದ್ದಾವೆ ಅಂತ ಮೊನ್ನೆ ಹೇಳಿಕೆಯನ್ನು ಕೊಟ್ಟರು. ಹಾಗಾದರೆ ಆ ಬಿಹಾರದಲ್ಲಿ ಆಗಿರುವಂಥ ಬ್ಯಾಂಕ್ ಲೂಟಿಗೂ ನಮ್ಮ ಈ ಮಂಗಳೂರಲ್ಲಿ ಆಗಿರುವಂಥ ಬ್ಯಾಂಕ್ ಲೂಟಿಗೂ ಏನಾದರೂ ಸಂಬಂಧ ಇರಬಹುದಾ? ಆ ಗ್ಯಾಂಗ್ನಲ್ಲಿ ಇದ್ದಂಥವ್ರಿಗೂ ಈ ಗ್ಯಾಂಗ್ನಲ್ಲಿ ಇದ್ದಂಥವ್ರಿಗೂ ಏನಾದರೂ ಲಿಂಕ್ ಇದೆಯಾ? ಈ ಆಯಾಮದಲ್ಲೂ ಕೂಡ ಈಗ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಯಾಕೆಂದರೆ ಅವರು ಕೂಡ ಮಾಸ್ಕ್ ಹಾಕ್ಕೊಂಡಿದ್ರು, ಹೆಲ್ಮೆಟ್ ಹಾಕ್ಕೊಂಡಿದ್ದಾರೆ, ಜೊತೆಗೆ ಗನ್ ಪಾಯಿಂಟ್ ಇಟ್ಟು ಹೆದರಿಸಿದ್ದಾರೆ. ಇಲ್ಲಿ ಮಂಗಳೂರಲ್ಲೂ ಕೂಡ ಬಂದೂಕ್ ಹಿಡ್ಕೊಂಡು ಹೆದರಿಸಿದ್ರಂತೆ, ತಲ್ವಾರ್ ಹಿಡ್ಕೊಂಡಿದ್ರಂತೆ, ಮುಸ್ಕ್ ಹಾಕ್ಕೊಂಡು ಬಂದಿದ್ರು. ಇಲ್ಲಿ ಫಿಯೇಟ್ ಕಾರ್ನಲ್ಲಿ ದರೋಡೆ ಮಾಡ್ಕೊಂಡು ಹೋಗಿರೋದು, ಅಲ್ಲೂ ಕೂಡ 7ರಿಂದ 10 ಜನ ಬಂದು ದರೋಡೆ ಮಾಡ್ಕೊಂಡು ಹೋಗಿರೋದು. ಹೀಗಾಗಿ ಆ ಗ್ಯಾಂಗ್ ಹಾಗೂ ಈ ಗ್ಯಾಂಗ್ ಏನಾದರೂ ಲಿಂಕ್ ಇದೆಯಾ ಅನ್ನುವಂಥ ಆಯಾಮದಲ್ಲಿ ಈಗ ಪೊಲೀಸರು ತನಿಖೆಗಿಳಿದಿದ್ದಾರೆ. ಈ ಕೋಟೆಕಾರ್ ಬ್ಯಾಂಕ್ ಅಂತ ಬಂದಾಗ 5 ವರ್ಷದ ಹಿಂದೆ ಕೂಡ ಇದೇ ರೀತಿಯ ಒಂದು ದರೋಡೆ ಆ ಬ್ಯಾಂಕ್ನಲ್ಲಿ ಆಗಿತ್ತಂತೆ. ಬಟ್ ಈಗೇನು ಕೋಟೆಕಾರ್ ಬ್ಯಾಂಕ್ KC ರೋಡಲ್ಲಿ ಇದೆಯಲ್ಲ, ಅಲ್ಲಿರಲಿಲ್ಲ. ಬಟ್ ಅದ್ರ ಹಿಂದಿನ ಬಡಾವಣೆಯಲ್ಲಿ ಇತ್ತಂತೆ. ಆಗ ಅಲ್ಲಿನ ಸಿಬ್ಬಂದಿಯೇ ಭಾಗಿಯಾಗಿದ್ರು. ಹಾಗಾಗಿ ಅವ್ರನ್ನ ಅರೆಸ್ಟ್ ಕೂಡ ಮಾಡಲಾಗಿತ್ತು ಅಂತ ಅಲ್ಲಿನ ಸ್ಥಳೀಯರೇ ಮೊನ್ನೆ ಹೇಳ್ತಾ ಇದ್ರು. ಬಟ್ ಈಗ ಒಂದಷ್ಟು ಲಿಂಕ್ಗಳಿಗೆ ಸಂಬಂಧಪಟ್ಟಂತೆ ಪೊಲೀಸರು ತನಿಖೆ ಮಾಡ್ತಿರೋದು. ಯಾಕೆಂದರೆ ಬಿಹಾರದಲ್ಲಿ ಇಂಥದ್ದೇ ದರೋಡೆ ಆಗಿತ್ತು. ಜನವರಿ 4, 2025 ಅಂದರೆ ಇದೇ ತಿಂಗಳಲ್ಲಿ ಆಗಿರುವಂತಹ ಈ ದರೋಡೆ ಇದು ಒಡಿಶಾದಲ್ಲಿ ಆಗಿರೋದು. ಅಲ್ಲೂ ಕೂಡ ಇದೇ ರೀತಿಯಾಗಿ ಬ್ಯಾಂಕ್ಗೆ ಏಕಾಏಕಿಯಾಗಿ ನುಗ್ತಾರೆ. ಅಲ್ಲಿದ್ದಂಥ ಸಿಬ್ಬಂದಿಗೆ ಗನ್ ಪಾಯಿಂಟ್ ತೋರಿಸ್ಬಿಟ್ಟು ದರೋಡೆ ಮಾಡ್ಕೊಂಡು ಹೋಗಿರೋದು. ಹಾಗಾಗಿ ಸಾಕಷ್ಟು ಅನುಮಾನಗಳೀಗ ವ್ಯಕ್ತವಾಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಆದಿತ್ಯ. ಈಗಾಗಲೇ ಈ ಮಂಗಳೂರಿನಲ್ಲಿ ಆಗಿರುವಂಥ ದರೋಡೆಗೆ ಸಂಬಂಧಪಟ್ಟಂತೆ ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ. ಬಟ್ ಈಗ ಈ ಒಡಿಶಾದಲ್ಲಿ ಆಗಿರುವಂಥ ಬ್ಯಾಂಕ್ ದರೋಡೆಗೂ ಮಂಗಳೂರಿನಲ್ಲಿ ಆಗಿರುವಂಥ ಬ್ಯಾಂಕ್ ದರೋಡೆಗೂ ಏನಾದರೂ ಸಂಬಂಧ ಇದೆಯಾ ಅಂತ ಆ ಆಯಾಮದಲ್ಲಿ ಕೂಡ ತನಿಖೆ ನಡೀತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಡೀಟೇಲ್ಸ್ ಸಿಕ್ಕಿದ್ಯಾ? ಸೌಖ್ಯ, ನಿಜವಾಗ್ಲೂ ಒಡಿಶಾದಲ್ಲಿ ನಡೆದಂತಹ ಒಂದು ಬ್ಯಾಂಕ್ ರಾಬರಿ ಏನಿದೆ, ಅಲ್ಲೂ ಕೂಡ ಈ ಚಿನ್ನವನ್ನ ಅಡವಿಟ್ಟು ಸಾಲ ನೀಡುವಂತ ಒಂದು ಮಣಪುರಂ ಗೋಲ್ಡ್ ಫೈನಾನ್ಸ್ ಏನಿದೆ, ಅಲ್ಲೂ ಕೂಡ ರಾಬರಿಯನ್ನ ಮಾಡಲಾಗಿತ್ತು. ಅಲ್ಲಿ ಕೇವಲ 23 ನಿಮಿಷಗಳಲ್ಲಿ ದರೋಡೆಕೋರರು ಏನು ಮಂಗಳೂರು ಕೋಟೆಕಾರ್ ಬ್ಯಾಂಕಿಗೆ ದಾಳಿ ಮಾಡ್ತಾರೋ ಅದೇ ರೀತಿ ಈ ಮಾರಕಾಯುಧಗಳೊಂದಿಗೆ ಎಂಟ್ರಿ ಕೊಟ್ಟು ಬ್ಯಾಂಕ್ ಅನ್ನ 23 ನಿಮಿಷದಲ್ಲಿ ದರೋಡೆಗೈತಾರೆ. ಆರೋಪಿಗಳನ್ನ ಒಂದು ಹಿಡಿಯೋದಕ್ಕೂ ಕೂಡ ಪೊಲೀಸರು ಹೆಚ್ಚು ಶ್ರಮವನ್ನ ವಹಿಸುವಂತ ಒಂದು ಅಗತ್ಯ ಕೂಡ ಅಲ್ಲಿ ಬೀಳುತ್ತೆ. ಒಡಿಶಾದ ಸಂಬಲ್ಪುರ ಅನ್ನುವಂತ ಪ್ರದೇಶದಲ್ಲಿ ಈ ಒಂದು ದರೋಡೆ ನಡೆದಿರುತ್ತೆ. ಆದ್ರೆ ನಿನ್ನೆ ಹೊತ್ತಿಗೆ ಆರೋಪಿಗಳ ಬಂಧನವಾಗಿದೆ.
ಇಬ್ಬರು ಆರೋಪಿಗಳನ್ನ ವಶಕ್ಕೆ ಪಡೆದಿದ್ದಾರೆ. ಈ ಆರೋಪಿಗಳನ್ನ ಕಂಡಂತ ಸಂದರ್ಭ ಇವರು ಬಿಹಾರ ಮೂಲದವರಾಗಿದ್ದಾರೆ. ಈ ಬಿಹಾರ ರಾಜ್ಯ ಏನಿದೆ ಈ ರೀತಿ ಒಂದು ಪ್ಲಾನ್ಡ್ ರಾಬರಿಗಳಿಗೆ ಹೆಚ್ಚು ಹೆಸರುವಾಸಿಯಾಗಿರುವಂತದ್ದು. ಪ್ರೊಫೆಷನಲ್ ರಾಬರೀಸ್ ಅನ್ನ ಅವರು ಮಾಡ್ತಾರೆ. ಅಂದ್ರೆ ಅವರು ರಾಬರಿಯನ್ನ ಮಾಡಿದ್ರು ಕೂಡ ಅವರ ಜಾಡನ್ನ ಹಿಡಿಯುವಂತದ್ದು ಬಹಳ ಕಷ್ಟವಾಗ್ತಾ ಹೋಗುತ್ತೆ. ಒಡಿಶಾದಲ್ಲೂ ಕೂಡ ಈ ರಾಬರಿಯನ್ನ ಮಾಡಿರುವಂತಹ ಆ ಒಂದು ದರೋಡೆಕೋರ ಏನಿದ್ದಾನೆ ಆತನ ಹೆಸರು ಅಜಯ್ ಪಾಸ್ವಾನ್. ಈತ ಸುಖಂದರ್ ಸಿಂಗ್ ಶುಬೋಧ್ ಸಿಂಗ್ ಅನ್ನುವಂತಹ ಒಬ್ಬ ದೊಡ್ಡ ಡಕಾಯಿತನ ತಂಡದವನಾಗಿದ್ದಾನೆ. ಇವರ ಪ್ಯಾಟರ್ನ್ ಎಲ್ಲ ಒಂದೇ ತರ ಇರುತ್ತೆ ರಾಬರಿ ಮಾಡುವಂತದ್ದು. ಅದೇ ರೀತಿ ಒಂದು ಪ್ಯಾಟರ್ನ್ ಮಂಗಳೂರಿನ ಕೋಟೆಕಾರ್ ಬ್ಯಾಂಕ್ ನಲ್ಲೂ ಕೂಡ ಅಂಥದ್ದೇ ಒಂದು ಪ್ಯಾಟರ್ನ್ ಕಂಡು ಬಂದಿರುವಂತದ್ದು. ಮತ್ತು ಹೆಚ್ಚಿಗೆ ಇವರು ಗೋಲ್ಡ್ ಫೈನಾನ್ಸ್ ಗಳನ್ನೇ ಟಾರ್ಗೆಟ್ ಮಾಡ್ತಾರೆ ಮತ್ತು ಎಲ್ಲೆಲ್ಲ ಪೊಲೀಸರ ಕೈಯಿಂದ ಆರಾಮವಾಗಿ ತಪ್ಪಿಸ್ಕೊಳ್ಬಹುದು ಆ ಒಂದು ಸಿಚುವೇಶನ್ ಗೋಸ್ಕರ ಕಾಯ್ತಾ ಇರ್ತಾರೆ. ಮೊನ್ನೆ ಕೂಡ ಮಂಗಳೂರಿನಲ್ಲಿ ಸಿಎಂ ಇದ್ರು. ಸಿಎಂ ಇದ್ದ ಕಾರಣದಿಂದ ಪೊಲೀಸ್ ಎಲ್ಲ ಈ ಸಿಎಂ ಕಾರ್ಯಕ್ರಮದ ಮೇಲೆ ಹೆಚ್ಚಿನ ನಿಗಾವನ್ನ ವಹಿಸಿದ್ರು. ಇದರಿಂದಾಗಿ ಅವರು ಸಲೀಸಾಗಿ ತಪ್ಪಿಸಿಕೊಳ್ಳುವಂತದ್ದು ಕೂಡ ಆಯ್ತು. ಮತ್ತು ಫೇಕ್ ಐಡಿಗಳನ್ನ ಬಳಕೆ ಮಾಡುವಂತದ್ದು, ಫೇಕ್ ನಂಬರ್ ಪ್ಲೇಟ್ ಗಳನ್ನ ಯೂಸ್ ಮಾಡ್ಕೊಳ್ಳುವಂತದ್ದು ಈ ಮಂಗಳೂರು ಬ್ಯಾಂಕ್ ದರೋಡೆಯಲ್ಲೂ ಕೂಡ ಅಂಥದ್ದೇ ಒಂದು ಕೃತ್ಯವನ್ನ ಅವರು ಎಸಗಿದ್ದಾರೆ. ಮತ್ತು ಪೊಲೀಸರ ತನಿಖೆಯ ಹಾದಿಯನ್ನ ತಪ್ಪಿಸುವಂತ ನಿಟ್ಟಿನಲ್ಲಿ ಬದಲಿ ವಾಹನಗಳನ್ನ ಬಳಸುವಂತದ್ದು, ಆ ಕಣ್ಣಿಗೆ ಮಣ್ಣೆರಚುವಂತ ಒಂದು ಪ್ರಯತ್ನ ಕೂಡ ಅವರು ಮುಂದಾಗ್ತಾರೆ. ಇಂಥದ್ದೇ ಒಂದು ಪ್ಯಾಟರ್ನ್ ನ ಮಂಗಳೂರಿನ ಕೋಟೆಕಾರು ಬ್ಯಾಂಕ್ ನ ದರೋಡೆಯಲ್ಲೂ ಕೂಡ ಕಂಡು ಬಂದಿದೆ. ಮೋಸ್ಟ್ ಪ್ರಾಬಬ್ಲಿ ಇದು ಬಿಹಾರಿ ಮೂಲದ ಒಂದು ದರೋಡೆಕೋರರ ಒಂದು ಕೈವಾಡ ಇದರಲ್ಲಿ ಇದೆ ಅನ್ನುವಂತ ಅನುಮಾನ ಕೂಡ ಸದ್ಯ ವ್ಯಕ್ತವಾಗ್ತಾ ಇದೆ. ಇದಕ್ಕೆ ಪೂರಕವಾಗಿ ಆ ದರೋಡೆಕೋರರು ಸದ್ಯ ಉತ್ತರ ಭಾರತದತ್ತ ಸಂಚಾರ ಮಾಡಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಬರ್ತಾ ಇದೆ. ಥ್ಯಾಂಕ್ ಯು ಆದಿತ್ಯ ಡೀಟೇಲ್ಸ್ಗೆ.